ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವಳು ಹಠ ಸಾಧಿಸಿ ಕೆಲ್ಸಕ್ಕೆ ಹೋಗೇ ಬಿಟ್ಲು. ದಿನಾಚು ಮಾಡ್ಬೇಕು. ಅಪ್ಪ ಕಷಾಯ ಕೊಟ್ರು ತಗೋ. ಅಮ್ಮ ನಾನ್ ಬರಕ್ಕಿಂತ ಮುಂಚೆ ಆರಾಮಾಗೇ ಇದೆಯಲ್ಲ, ನಾನ್ ಬಂದಿದ ತಕ್ಷಣ ನಿಂಗೆ ಚಳಿ ಶುರು ಆಗೋಯ್ತಾ? ಹೌದು ಕಣೆ, ನನಗ್ ಹಾಗೆ ಒಂದೊಂದ್ಸಲ ಚಳಿ ಆಗತ್ತೆ, ಒಂದೊಂದ್ಸಲ ಸೆಕೆ ಆಗತ್ತೆ. ಏನಿವಾಗ ಕೊಡಿ. ನಿಜ ಹೇಳು, ನೀನು ಹುಷಾರಾಗೇ ಇದೆಯಾ ತಾನೆ? ಯಾಕೆ ಅನುಮಾನ ನಿನ್ಗೆ? ನೋಡು ನನ್ ಕಣ್ಣು ನೋಡು, ಎಷ್ಟು ಕೆಂಪಾಗಿದೆ. ಮೈ ಮುಟ್ಟು ನೋಡು, ಬಿಸಿಯಾಗಿದೆ. ಹೌದು, ಮೈ ಬಿಸಿ ಇದೆ. ಆದ್ರೂ ಅಮ್ಮ, ನಿನ್ ರೂಮಲ್ಲಿ ಈರುಳ್ಳಿ ಏನಕ್ಕಿದೆ? ಈ ಈರುಳ್ಳಿ ನಿಮ್ಮಪ್ಪ ಅಡ್ಗೆ ಮನೆಯಲ್ಲಿ ಕಟ್ ಮಾಡ್ತಾ ಇರ್ಬೋದು. ನನ್ನ ನೋಡಕ್ಕೆ ಅಂತ ಬಂದಾಗ ಇಲ್ಲೂ ಮರ್ತಿಟ್ಟು ಹೋಗಿದ್ದಾರೆ. ಅಮ್ಮ, ಅಪ್ಪ ಏನಕ್ಕೆ ಈರುಳ್ಳಿ ತಂದು ನಿನ್ ರೂಮಲ್ಲಿ ಇಡ್ತಾರೆ? ಅಲ್ಲ, ಅಡ್ಗೆ ಮಾಡೋದು ಅಡ್ಗೆ ಮನೇಲಿ ತಾನೆ, ಏನ್ ನಿನ್ ಮುಂದೆ ಬಂದ್ ಮಾಡ್ತಾರಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ತಗೋ ಬಿಸಾಕ್. ಆದ್ರೆ ನನಗ್ ಚೆನ್ನಾಗ್ ಗೊತ್ತಾಗ್ತಿದೆ ಅಮ್ಮ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ಕೂಲಿಗೆ ರಜಾ ಹಾಕೋದಕ್ಕೆ ಅಂತ ಈ ಈರುಳ್ಳಿನ ಕಂಕ್ಳ ಹತ್ರ ಇಟ್ಕೋತಿದ್ವಿ. ಅವಾಗ ಮೈ ಬಿಸಿ ಆಗ್ತಿತ್ತು, ಅವಾಗ ಜ್ವರ ಬಂದಿದೆ ಅಮ್ಮ ಅಂತ ಸುಳ್ಳು ಹೇಳಿ ಸ್ಕೂಲಿಗೆ ಚಕ್ಕರ್ ಹೊಡಿತಾ ಇದ್ವಿ. ಈ ಆಟಗಳನ್ನ ನಾನು ಆಡಿದ್ದೀನಮ್ಮ. ಅಲ್ಲಮ್ಮ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಹೇಳು? ನೋಡು, ನಿನಗವಳ ಮೇಲೆ ಕೋಪ ಸಿಟ್ಟು ಕಡಿಮೆ ಆಗಿರ್ಬೋದು, ಆದ್ರೆ ನನಗವಳ ಮೇಲಿರೋ ಸೇಡು ಇನ್ನೂ ಆರಿಲ್ಲ. ಅದಾರೋದೂ ಇಲ್ಲ. ಅದಾರೋವರೆಗೂ ನನ್ನ ಮೈ ಬಿಸಿ ಆಗದೆ ಇರ್ಬೋದು, ಆದ್ರೆ ನನ್ನ ಮನ್ಸಲ್ಲಿರೋ ಬೆಂಕಿ ಆರೋದಿಲ್ಲ. ಅಮ್ಮ, ಅದ್ರ ಅಗತ್ಯ ಇಲ್ಲ ಅಮ್ಮ. ಸುಬ್ಬು ಮತ್ತೆ ಶ್ರಾವಣಿ ಮದ್ವೆ ಆಗೋದಕ್ಕೂ ವರಲಕ್ಷ್ಮಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಲ್ಲ, ವರಲಕ್ಷ್ಮಿನ ಅಣ್ಣಂಗೆ ತಂದ್ಕೋಬೇಕು ಅಂತ ಮಾತುಕತೆನೂ ಆಗಿತ್ತಲ್ವಾ? ಹಾಗಿರ್ಬೇಕಾದ್ರೆ ವರಲಕ್ಷ್ಮಿಗ್ ನಾವ್ ಕಾಟ ಕೊಟ್ರೆ ನಮ್ಮನೆ ಸೊಸೆಗೆ ನಾವೇ ಕಾಟ ಕೊಟ್ಟಂಗ ಆಗಲ್ವಾ? ನೋಡಮ್ಮ, ನಾನ್ ಸುಬ್ಬುನ ಮದ್ವೆ ಆಗ್ಬೇಕು ಅಂತ ವರಲಕ್ಷ್ಮಿ ಕಾಟ ಕೊಟ್ರೆ ಆ ಬಿಸಿ ಆ ಶ್ರಾವಣಿಗ್ ಮುಟ್ಟತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವಾಗ ಅಗತ್ಯ ಇಲ್ಲ ಅಮ್ಮ. ನೀನು ಸುಮ್ನೆ ಆರಾಮಾಗಿರು, ಅವಳು ಕಾಟ ಎಲ್ಲ ಕೊಡಕ್ ಹೋಗ್ಬೇಡ. ಆಗಲ್ಲ ಕಣೆ, ಆಗಲ್ಲ. ಅವಳು ನನ್ನ ಮಗನ್ ತಲೆ ಕೆಡ್ಸಿ ಓಡ್ ಹೋಗಿ ಮದ್ವೆ ಮಾಡ್ಕೊಂಡು ಈ ಮನೆಗ್ ಬಂದಿರೋಳು. ಅವಳ ಮೇಲೆ ಸಿಟ್ಟಾರೋದಿಲ್ಲ. ಅದ್ರಲ್ಲೂ ನಿನ್ನ ಮದ್ವೆ ಆಗೋವರೆಗೂ ಅವಳನ್ನ ಗೋಳ್ ಹೊಯ್ಕೊಳ್ತೆ ಬಿಡೋದಿಲ್ಲ. ಬೇಗ ನನ್ನ ಮದ್ವೆ ಆಗು ಸುಬ್ಬು. ಇಲ್ಲಿ ಅಮ್ಮ ವರಲಕ್ಷ್ಮಿ ಕೊಡ್ತಿರೋ ಕಾಟ ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಅಯ್ಯೋ ಮಾವ, ನೀವ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನಾನು ಮಾಡ್ತೀನಿ ಬಿಡಿ. ಅದ್ ಹೇಗಮ್ಮ ಆಗತ್ತೆ? ಅಡ್ಗೆ ಮಾಡಿರೋ ನಾನು ನಿಮ್ಗಳಿಗೋಸ್ಕರ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡ್ಗೆ ಮಾಡಿದೀನಿ. ಕೂತ್ಕೊಳ್ಳಿ, ತಿನ್ನಿ. ಅದಕ್ಕೆ ನಾನು ಹೇಳ್ತಿದ್ದು ಮಾವ, ಅಡ್ಗೆ ಮಾಡಿ ನಿಮ್ಗೆ ಸುಸ್ತಾಗಿರತ್ತೆ, ನಾನೇ ಬಡಿಸ್ತೀನಿ. ಏನು ಇಲ್ಲಮ್ಮ, ಆಫೀಸಿಂದ ಸುಸ್ತಾಗಿ ಬಂದಿರೋಳು ನೀನು. ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಅಪ್ಪ, ನಿಮ್ಮಿಬ್ರು ನೋಡ್ತಿದ್ರೆ ನೀವಿಬ್ರು ಮಾವ ಸೊಸೆನೋ ಅಪ್ಪ ಮಗಳ ಒಂದು ಗೊತ್ತಾಗ್ತಿಲ್ಲ. ಹೌದು, ಇಂಥ ಮಾವನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಂದ್ರೆ ಇಂಥ ಅತ್ತೆ ಮಾವನ್ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ. ಇಂಥ ಗಿಲೀಟ್ ಮಾತುಗಳಿಗೆ ಏನ್ ಕಮ್ಮಿ ಇಲ್ಲ. ನಮ್ಮನೇಲಿರೋರು ಸರಿಯಾಗಿದ್ದಿದ್ರೆ ನಾನು ಯಾಕೆ ಬಾಯ್ ಬಡ್ಕೋಬೇಕಾಗಿತ್ತು? ಅಮ್ಮ, ನೀವು ಹುಷಾರಾದ್ಯಾ? ಜ್ವರ ಎಲ್ಲ ಹೊಟ್ಟೋಯ್ತಾ ನಿನಗೆ? ಹೌದೌದು, ನನಗೆ ಜ್ವರ ಹೋಯ್ತು ಕಣೋ, ಆದ್ರೆ ಹೊಟ್ಟೆ ಉರಿತಿದೆ. ಓಹೋ, ಅಮ್ಮ ನಿಂಗೆ ಗ್ಯಾಸ್ಟ್ರಿಕ್ ಆಗಿರ್ಬೇಕು. ಮಾತ್ರ ತಂದ್ಕೊಡ್ಲಾ? ಮಾತ್ರೆ ಯಾಕೋಬೇಕು? ಇಂಗು ಜೀರಿಗೆ ಹಾಕಿ ಮಜ್ಜಿಗೆ ಮಾಡಿದ್ದೀನಿ. ಇದನ್ನ ಕುಡಿದ್ರೆ ಹೊಟ್ಟೆ ತಂಪಾಗುತ್ತೆ. ತಗೋ ಇಂದ್ರ, ಜ್ವರ ಬಂದಿರುವಾಗ ಜಾಸ್ತಿ ತಿನ್ಬಾರ್ದು. ಮಧ್ಯಾಹ್ನ ಬೇಳೆ ಕಟ್ಟು ಅನ್ನ ತಿಂದಿಯಲ್ಲ, ಅಷ್ಟು ಸಾಕು. ಈಗ ಮಜ್ಜಿಗೆ ಕುಡಿ, ಸಮಾಧಾನ ಆಗುತ್ತೆ. ಅಯ್ಯೋ ಬೇಡ ರೀ ಮಜ್ಜಿಗೆ. ಬೇಡ ಅಂದ್ರೆ ಬಿಡೋರು ಯಾರು? ಹೊಟ್ಟೆಲಿರೋ ಬೆಂಕಿನ ಆರಿಸಿದ್ರೇನೆ ನಮಗ್ ಸಮಾಧಾನ. ತಗೋ ಕುಡಿ. ಕುಡಿಯೇ. ಈಗ ಸಮಾಧಾನ ಆಯ್ತಾ? ಬಾ, ಸ್ವಲ್ಪ ಹೊತ್ತು ಕೂತ್ಕೋ. ಅಪ್ಪ, ಅಡಿಗೆ ಎಲ್ಲ ಘಮ ಘಮ ಅಂತಿದೆ. ಫಸ್ಟ್ ಊಟ ಬಡಿಸ್ ನಮಗೆ. ಅಯ್ಯೋ ಮರ್ತೇ ಬಿಟ್ಟೆ. ಕೂತ್ಕೊಳ್ಳಿ, ಬಡಿಸ್ತೀನಿ. ಬೊಂಬಾಟ ಅಡ್ಗೆ ಮಾಡಿದ್ದೀನಿ. ಅಪ್ಪ, ನನಗೂ ಊಟ ಬಡಿಸಲ್ವಾ? ಯಾಕಮ್ಮ, ಕೂತ್ಕೋ, ನಿನಗ್ ಬಿಡ್ಸಲ್ಲ ಅಂತೀನ. ಹಾ.
ರೀ, ಮನೆಗೆ ಅಪ್ಪ ಅಮ್ಮ ಅಣ್ಣ ಅದಕ್ಕೆಲ್ಲ ವಾಪಸ್ ಬಂದಿರಂತೆ. ಅವ್ರನ್ನ ಹೋಗಿ ಒಂದ್ಸತಿ ಮಾತಾಡ್ಸ್ಕೊಂಡ್ಬರ್ಬೇಕು. ಓಹೋ, ಇವ್ರು ಎಲ್ರು ಬಂದಿದ್ದಾರಾ? ಅಮ್ಮ ಮಾಡ್ತಿರೋ ಗಲಾಟೆ ಮಧ್ಯದಲ್ಲಿ ನಾನು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ. ಇರ್ಲಿ, ಆ ಶ್ರಾವಣಿ ವಾಪಸ್ ಬಂದಿದ್ದಾಳಲ್ಲ, ಅಂದ್ಮೇಲೆ ಅವಳಿಗೊಂದು ಚಿಕ್ಕದಾಗಿ ಒಂದು ಚಮಕ್ ಕೊಡ್ಬೇಕು. ಏನೇ ತವ್ರ ಮನೆಯವರೆಲ್ಲ ಬಂದಿದ್ದಾರೆ, ಅದಕ್ಕೆ ನೋಡ್ಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ಇಲ್ಲಿ ನಡೆಯಲ್ಲ. ನಿನ್ನ ಕೆಲ್ಸಕ್ಕೆ ಹೋಗೋಕ್ ಬಿಟ್ಟಿರೋದೇ ದೊಡ್ಡ ವಿಷಯ. ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ತವ್ರ ಮನೆಗೆ ಹೋಗ್ಬೇಕು. ಯೋಚನೆ ಮಾಡು, ಕೆಲ್ಸ ಬಿಡ್ತೀಯೋ ಇಲ್ಲ ತವ್ರ ಮನೆ ಬಿಡ್ತೀಯೋ? ಈ ಇಂದ್ರಮ್ಮನ್ ಮಾತು ಮೀರಿ ಏನಾದ್ರೂ ಹೋದ್ಯೋ ಮನೆನ ಕುರುಕ್ಷೇತ್ರ ಮಾಡ್ಬಿಡ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಶ್ರಾವಣಿ ಕಣ್ಣು, ವಿಶಾಲಾಕ್ಷಿ ಕಣ್ಣು, ಪದ್ದು ಕಣ್ಣು, ಆ ದನಂಗ್ ಕಣ್ಣು, ಯಾರ ಕಣ್ಣು ತೆಗದೇ ಇರ್ಲಿ ನನ್ನ ಮಗನಿಗೆ. ಹೋಗಿ ಆ 3 ಸಲ ಬಂಗಾರ ಲಟಕ್. ಅವ್ವ ಅವ್ವ ಅವ್ವ, ಏನ್ ದೃಷ್ಟಿ ತಾಗಿದ್ಯೋ ನನ್ನ ಮಗನೇ. ಅಲ್ಲೋ ಕಂದ, ನೀನು ಹೇಳ್ದಂಗೆ ಆ ಮಿನಿಸ್ಟರ್ ಸಾಹೇಬ್ರ ಹತ್ರ ನನ್ನ ಮಗನ್ ತರ ಅಂತ ಅನ್ನಿಸ್ಕೊಂಡ್ಬಿಟ್ಟಲ್ಲೋ. ಇದನ್ ಕೇಳಿ ಈ ತಾಯಿ ಜೀವಕ್ಕೆ ಅದೆಷ್ಟು ಸಂತೋಷ ಆಯ್ತು ಗೊತ್ತಾ? ನನಗೆ ನೀನು ಬೇಕು. ಹೇಗೋ ಆ ಮನೆಯಲ್ಲಿ ಆ ಬಿಗ್ಲೇಡಿ ವಿಜಯಾಂಬಿಕಾ ಹತ್ರ ಕೆಲಸ ಮಾಡ್ಕೊಂಡು, ಹಾಗೆ ಮಿನಿಸ್ಟರ್ ಸೇವೆನೂ ಮಾಡ್ಕೊಂಡು ಅವರನ್ನು ಬುಟ್ಟಿಗೆ ಹಾಕೊಂಡ್ಬಿಡೋ. ಮುಂದಿಂದು ಈ ಕಾಂತಮ್ಮ ನೋಡ್ಕೊತಾಳೆ. ಮಮ್ಮಿ, ಅಷ್ಟೇ ತಾನೆ. ಇಷ್ಟು ಮಾಡ್ದವನ್ಗೆ ಇನ್ನು ಅಷ್ಟು ಮಾಡಕ್ಕಾಗಲ್ಲ. ಈ ಸುಂದ್ರ ಈ ಸಿಟ್ಟ ಅಂತಂದ್ರೆ ಕರಗದಿಗಿರೋರೇ ಇಲ್ಲ. ನೋಡು, ನಿಜ ಅಂತ ನಾ ಹೇಳಿದ ಮಾತು. ಫೋನ್ ಬರ್ತಾ ಇದೆ. ಓ, ಕರ್ತವ್ಯದ ಕರೆ. ಯಾವ ಕೆರೆ? ಕೆರೆ ಅಲ್ಲ ಮಮ್ಮಿ, ವಿಜಯಾಂಬಿಕಾ ಮೇಡಮು. ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಾ ಈಗ? ಎಲ್ಲರೂ ಮನೆಗೆ ಹೋದ್ರಾ? ಆ ಶ್ರಾವಣಿ ಅಲ್ಲೇ ಇದ್ದಾಳಾ? ಹಾ ಮೇಡಮ್, ಎಲ್ಲರೂ ಮನೆಗೆ ಬಂದ್ವಿ. ಅವರೆಲ್ಲ ಒಳಗಡೆ ಅಡಿಗೆ ಮನೆಯಲ್ಲಿದ್ದಾರೆ. ಹೇಳಿ ಮೇಡಮ್, ಏನ್ ವಿಷಯ? ಆ ಶ್ರಾವಣಿ ಏನಾದ್ರು ಮಾತಾಡಿದ್ಲಾ? ಮಾತಾಡಿದ್ರು ಮೇಡಮ್, ಮಾತಾಡ್ತಾನೇ ಇರ್ತಾರೆ. ಕಾಫಿ ಬೇಕಾ, ತಿಂಡಿ ಬೇಕಾ ಅಂತ ನಮ್ಮ ಅತ್ತೆ ಜೊತೆ, ನಮ್ಮ ಮಾವನ ಜೊತೆ, ಆಮೇಲೆ ಸುಬ್ಬು ಜೊತೆ ಏನೇನೋ ಮಾತಾಡ್ತಾನೇ ಇರ್ತಾರೆ ಮೇಡಮ್. ಹೇಳಿ, ಏನ್ ವಿಷಯ? ನಾನು ಆ ಮಾತುಗಳು ಕೇಳ್ತಿಲ್ಲ, ಫೂಲ್.